ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ಬೇರೆ ಬೇರೆ ಋಷಿಗಳ ಮಾತು ವಿರುದ್ಧ ಅಲ್ಲ. ಯಾಕೆ ಈ ವಿರೋಧ ಪರಿಹಾರದ ಅವಶ್ಯಕತೆ ಇದೆ ಅಂತ ಎಲ್ಲರಿಗೂ ಅನ್ನಿಸೋದು. ಅವರವರು ಹಾಗೆ ಹೇಳ್ತಾರೆ, ಅದರಲ್ಲೇನಿದೆ ಅಂತ. ನೀವು ಇತ್ತೀಚಿನ ಬುದ್ಧಿಶಾಲಿಗಳಲ್ಲಿ ಅನೇಕ ಜನ, ಓಶೋ ಮೊದಲಾದವರು, ನಿಮ್ಮ ಮಾತುಗಳಲ್ಲಿ ವಿರೋಧ ಇದೆ, ಪರಸ್ಪರ ವಿರೋಧ ಇದೆ ಅಂದರೆ ಇರಲಿ, ಏನೀಗ ಸತ್ಯಗಳು ವಿರುದ್ಧವಾದ ಸತ್ಯಗಳು ಇರಬಾರದು ಅಂತೇನು ಅಂತ ವಿತಂಡವಾದವನ್ನು ಮಂಡಿಸ್ತಾರೆ. ವಿರುದ್ಧವಾದ ಸತ್ಯಗಳು ಪರಸ್ಪರ ಅಪ್ರಾಮಾಣ್ಯಕ್ಕೆ ಕಾರಣ ಆಗುತ್ತೆ, ಅದರ ತ್ರೈಕಾಲಿಕತ್ವಕ್ಕೆ ಭಂಗ ಬರುತ್ತೆ. ಅಂದರೆ ಸತ್ಯಗಳು ವಿರೋಧ ಆಯಿತು ಅಂತಂದರೆ ಒಂದೋ ಅದಕ್ಕೆ ಕಾಲಮಿತಿ ಇದೆ ಅಂತ ಅರ್ಥ, ಇನ್ನೊಂದೋ ಎರಡೂ ಕೂಡ ಅಪ್ರಮಾಣ. ಇದಕ್ಕೆ ವಿರುದ್ಧವಾಗಿರೋದರಿಂದಾಗಿ ಅದು, ಅದಕ್ಕೆ ವಿರುದ್ಧವಾಗಿರೋದರಿಂದಾಗಿ ಇದು. ಈಗ ಇಬ್ಬರು ಸರ್ವಜ್ಞರನ್ನು ಒಪ್ಪಲಿಕ್ಕಾಗಲ್ಲ ಅಂತ ಹೇಳಿ ಮಧ್ವಾಚಾರ್ಯರು ಹೇಳಿದ್ದು ಅದನ್ನೇ, ಕರ್ಕಸ್ವಾಮಿ ಹೇಳಿದ್ದು ಅದನ್ನೇ. ಬುದ್ಧೋ ಯದಿ ಪ್ರಮಾಣಂ ಚೇತ್ ಮಹಾವೀರ ಕುತಶ್ಚನ. ಕರ್ಕಸ್ವಾಮಿಯ ಭಾಷ್ಯ, ಬುದ್ಧ ಪ್ರಮಾಣ ಆದರೆ ಜಿನ ಯಾಕಲ್ಲ. ತಾವು ಭೌ ಯದಿ ಸರ್ವಜ್ಞಂ ಮತಭೇದ ಸ್ತಯೋಃ ಕುತಃ ಅಂತ. ಒಂದು ವೇಳೆ ಅವರಿಬ್ಬರೂ ಪ್ರಮಾಣ ಆದರೆ, ಅವರಿಬ್ಬರೂ ಸರ್ವಜ್ಞರಾದರೆ ಮತಭೇದ ಯಾಕಿದೆ ಅಂದರೆ ನಮ್ಮಲ್ಲಿ ಸ್ವಗತ ವಿರೋಧ ಅನ್ನೋದಿರಬಾರ್ದು. ಅವರಲ್ಲಿ ಇದೆ ಅಂತ ಅದು ಸುಮ್ಮನೆ ಅದು ಜನರನ್ನ ಮಂಗ ಮಾಡೋದಷ್ಟೆ. ಈ ಹಿನ್ನೆಲೆಯಲ್ಲಿ ವೇದದ ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಬಂದ ತತ್ವದ ನಿರೂಪಣೆ ಅದು ಸಮನ್ವಿತವಾಗಿ ಇರಬೇಕು, ಒಂದಕ್ಕೊಂದು ಹೊಂದಿಕೊಂಡು ಇರಬೇಕು. ಅನ್ವಯ ಅಂದ್ರೇನು? ಒಂದಕ್ಕೊಂದು ಹೊಂದಿಕೊಂಡು ಇರೋದು. ವಯ ತಂತು ಗತವು ಅಂತ ಧಾತು, ಅಥವಾ ವಿ ತಂತು ಗತವು, ಅದೇ ವಯ ಆಗಿರೋದು. ವಯ ಅಂದರೆ ಹೊಲಿಕೆ, ಸಮನ್ವಯ ಅಂತಂದರೆ ಚೆನ್ನಾದ ಹೊಲಿಗೆ ಅಂತ ಅರ್ಥ. ಬೇರೆ ಬೇರೆ ವಿಚಾರಗಳನ್ನು ಒಂದಕ್ಕೊಂದು ವಿರುದ್ಧವಾಗದಂತೆ ಚೆನ್ನಾಗಿ ಹೊಲಿಯುವ ಪ್ರಕ್ರಿಯೆ ಏನಿದೆ ಅದನ್ನು ಸಮನ್ವಯ ಅಂತ ಕರೆಯೋದು. ಆ ಸಮನ್ವಯವನ್ನು ಹೇಗೆ ಮಾಡಬೇಕು ಅಂತಲೇ ಸಮನ್ವಯ ಅಧ್ಯಾಯವನ್ನು ವೇದವ್ಯಾಸರು ಬರೆದದ್ದು. ಅವರು ಆರಂಭದಲ್ಲೇ ಒಂದು ಮಾತು ಹೇಳ್ತಾರೆ, ಗತಿ ಸಾಮಾನ್ಯಾತ್ ಅಂತ. ಎಲ್ಲ ಗತಿ ಅಂದರೆ ಜ್ಞಾನ, ಆ ಜ್ಞಾನಗಳು ಒಂದನ್ನೊಂದು ಹೊಂದಿಕೊಂಡು ಇವೆ. ಜ್ಞಾನಗಳು ಒಂದನ್ನೊಂದು ಹೊಂದಿಕೊಳ್ಳದೇ ಇಲ್ಲವೇ ಇಲ್ಲ, ಇದು ಇರೋವಂಥದ್ದು. ಈ ದೊಡ್ಡ ಹಿನ್ನೆಲೆಯಲ್ಲಿ ಸಮನ್ವಯವನ್ನು ಮಾಡಬೇಕು. ಅದು ಎಲ್ಲಿ ಅದಕ್ಕೊಂದು ಮಿತಿ ಇದೆ. ಸಪ್ತಶಿವಾತು ಮಾತೃಷು, ಪುರಾಣಗಳಲ್ಲಿ ಹೇಳಿದ್ದು, ವೇದದಲ್ಲಿ ಹೇಳಿದ್ದು, ಉಪನಿಷತ್ತುಗಳಲ್ಲಿ ಹೇಳಿದ್ದು,
ಬ್ರಾಹ್ಮಣಾರಣ್ಯಕಗಳಲ್ಲಿ ನಿರೂಪಣೆ ಮಾಡಿದ್ದು. ಈ ಎಲ್ಲ ಕಡೆ ಸಮನ್ವಯವನ್ನು ಮಾಡಬೇಕು. ಹಾಗಂತ ಹೇಳಿ ವ್ಯಾಖ್ಯಾನಗಳಲ್ಲಿ ಇಳಿಯೋ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂತಂದರೆ ಅದು ವೇದವ್ಯಾಸರದ್ದಲ್ಲ, ಅಥವಾ ವೇದವನ್ನು ಕಂಡ ಋಷಿಗಳದ್ದಲ್ಲ. ಅದರಿಂದ ಅಲ್ಲಿ ನಾವು ಸಮನ್ವಯ ಮಾಡೋ ಅಗತ್ಯ ಇಲ್ಲ. ಅವರು ತರ್ಕಶಾಸ್ತ್ರವನ್ನು ಆಶ್ರಯಿಸಿಯೋ ಅಥವಾ ಇನ್ಯಾವುದೋ ರೀತಿಯಿಂದ ಆಶ್ರಯಿಸಿ ಹೇಳಿದ್ದು. ಅದರಿಂದಾಗ ಅಲ್ಲಿ ಸಮನ್ವಯ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಮಾಡಬೇಕು ಅಂದ ಕೃಷ್ಣ. ಈ ಸಮನ್ವಯದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಋಷಿಗಳ ಭಿನ್ನಾಭಿಪ್ರಾಯದಂತೆ ತೋರುವ ಹೇಳಿಕೆಗಳನ್ನು ನೀವು ಸಮಾನಾಭಿಪ್ರಾಯಕ್ಕೆ ತರಬೇಕು. ಇಲ್ಲ, ಯಾಕೆ ತರಬೇಕಪ್ಪ? ಈ ಋಷಿಯನ್ನು ಇಟ್ಕೊಂಡು ನಾವು ಮುಂದುವರಿತೇವೆ, ಆ ಋಷಿ ಬೇಡವೇ ಬೇಡ ನಮಗೆ ಅನ್ನೋ ಹಾಗಿಲ್ಲ. ಸಮನ್ವಯ ಮಾಡೋದ್ರಿಂದ ಇನ್ನೊಂದು ದೊಡ್ಡ ಲಾಭ ಏನು ಅಂದರೆ ದೇವರ ಶಕ್ತಿಯ ಬಹ್ವಾಯಾಮತೆ. ದೇವರ ಶಕ್ತಿಯ ಬಹ್ವಾಯಾಮತೆ ತೋರಬೇಕಾಗಿರೋದ್ರಿಂದ ನೀನು ಸಮನ್ವಯ ಮಾಡಬೇಕು ಅಂದ ದೇವರು. ಒಂದು, ವೇದಗಳಲ್ಲಿ ಪರಸ್ಪರ ವಿರೋಧ ಇಲ್ಲ ಅಂತ. ಇನ್ನೊಂದು, ದೇವರ ಬಹ್ವಾಯಾಮತೆ, ಶಕ್ತಿಯ ಬಹ್ವಾಯಾಮತೆಯನ್ನು ತಿಳಿದುಕೊಳ್ಳಿ. ಈ ಎರಡು ಕಾರಣಗಳಿಂದ ಸಮನ್ವಯ ಮಾಡಬೇಕು. ಹೇಗೆ ಸಮನ್ವಯ ಮಾಡೋದು ಅದನ್ನು ಕೃಷ್ಣ ತೋರಿಸ್ತಾನೆ. ಪ್ರಕೃತೇರ್ಗುಣಸಾಮ್ಯೇತು ಸತ್ವಂ ಜ್ಞಾನಂ ರಜಕರ್ಮ ತಮೋ ಜ್ಞಾನಂ ಇಹೋಚ್ಯತೆ ಗುಣವ್ಯತಿಕರಕಾಲಃ ಸ್ವಭಾವಸೂತ್ರಮೇವ ಚ ಪುರುಷ ಪ್ರಕೃತಿರ್ವ್ಯಕ್ತಮಹಂಕಾರೋ ನಭೋನಿಲಃ ಜ್ಯೋತಿರಾಪಕ್ಷಿತಿರಿತಿ ತತ್ವಾನ್ಯುಕ್ತಾನಿ ಮೇ ನವಾ. ಕೆಲವರು ಹೇಳ್ತಾರೆ 9 ತತ್ವ ಈ ಪ್ರಪಂಚದಲ್ಲಿ ಇರೋದು ಅಂತ. ಅವರು 9 ಅಂತಂದರೆ ಹೇಗೆ ನೋಡ್ತಾರೆ ಜಗತ್ತನ್ನು? ಸತ್ವಂ, ಸತ್ವಗುಣ ಇದೆ. ಆ ಸತ್ವಗುಣದಿಂದ ಬರತಕ್ಕಂತಹ ಜ್ಞಾನ ಅಂದರೆ ಜ್ಞಾನ ಪ್ರಪಂಚದ ನಡೆ ನುಡಿಗಳೆಲ್ಲ, ಪ್ರಪಂಚದಲ್ಲಿ ಕಾಣುವ ನಡೆ ನುಡಿಗಳೆಲ್ಲ ಅದು ಸತ್ವದಲ್ಲಿ ಸಂಬಂಧಪಟ್ಟದ್ದು. ಸತ್ವಂ. ಆಮೇಲೆ ರಜಕರ್ಮ, ರಜೋಗುಣ, ಅದರಿಂದ ಉಂಟಾಗುವ ಕರ್ಮ. ಏನಾದರೂ ಮಾಡಬೇಕು ಬಯಕೆ ಇದ್ದರೆ ತಾನೇ ಏನನ್ನಾದರೂ ಮಾಡೋದು. ಬಯಕೆ ಇಲ್ಲದೆ ಹೋದರೆ ಏನನ್ನು ಮಾಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ಕರ್ಮ ಅಂದರು. ಆಮೇಲೆ ತಮಃ ಅಜ್ಞಾನಂ ಇಹೋಚ್ಯತೆ, ತಮೋಗುಣ, ಅದರಿಂದ ಬರುವಂತಹ ಅಹಂಕಾರ ಮತ್ತು ಅಜ್ಞಾನ. ಜ್ಯೋತಿರಾಪಕ್ಷಿತಿರಿತಿ ಗುಣವ್ಯತಿಕರ ಕಾಲ. ಈ ಗುಣಗಳನ್ನು ಜಗತ್ತಿನಲ್ಲಿ ಪ್ರಧಾನವಾಗಿ ಮಿಶ್ರಣ ಮಾಡುವ ದೇವರು. ಕಾಲಃ ಭಗವಾನ್ ಅಂದರು ಆಚಾರ್ಯರು. ಕಾಲ ಅಂದರೆ ಜಡವಾದ ಕಾಲ ಅಂತ ತೆಗೆದುಕೊಳ್ಬೇಡಿ. ಅಲ್ಲ, ಜಡವಾದ ಕಾಲ ಅಂದರೆ ಏನು? ಜಡವಾದ ಕಾಲ ಅಂತಂದರೆ ಜಗತ್ತಿನ ಬೇರೆ ಬೇರೆ ವ್ಯಕ್ತಿಗಳ ಕ್ರಿಯೆ. ಕಾಲ ಈಸ್ ನಥಿಂಗ್ ಬಟ್ ಕ್ರಿಯೆ. ಅದರಿಂದಾಗಿ ಕ್ರಿಯೆಯನ್ನು ನೀವು ಯಾವುದೇ ಪದದಿಂದ ಹೇಳಿದ್ರೂ ಕೂಡ ಅಲ್ಲಿ ಕಾಲ ಅನ್ನೋದು ವಾಚ್ಯವಾಗಿ ಇದ್ದೇ ಇರುತ್ತೆ. ಬರ್ತೇನೆ ಅಂದರೆ ಇನ್ನೂ ಬಂದಿಲ್ಲ ಅಂತ ಅರ್ಥ. ಈಗಾಗಲೇ ಬಂದಿದ್ದಾನೆ ಅಂದರೆ ಬಂದಾಗಿದೆ, ಕ್ರಿಯೆ ಸಂಪನ್ನ ಆಗಿದೆ ಅಂತ ಅರ್ಥ. ಅದರಿಂದಾಗಿ ಭೂತ ಅನ್ನೋದು ಕ್ರಿಯೆ ಸಂಪನ್ನವಾಗಿದೆ ಅಂತ. ಭವಿಷ್ಯ ಅನ್ನೋದು ಕ್ರಿಯೆ ಸಮಾಪನ್ನವಾಗತ್ತೆ, ಇನ್ನು ಕ್ರಿಯೆ ನಡೀತಾ ಇದೆ ಅಂತನ್ನೋದು ಈಗ ಇದೆ. ಈ ಮೂರು ಏನಿದೆ, ಕಾಲವನ್ನು ಹೇಳದೆ ಇಲ್ಲವೇ ಇಲ್ಲ. ಅದು ಕಡೆಗೆ ವೇದದಲ್ಲಿ ಪ್ರತಿಪಾದ್ಯವಾಗುವ ಕ್ರಿಯಾಪದ ನಿತ್ಯ ಕ್ರಿಯೆಯನ್ನು ಹೇಳ್ತಾ ಇರಬೇಕದು. ಇದು ರೂಲ್. ವೇದದಲ್ಲಿ ಕ್ರಿಯಾಪದಗಳು ಕಾಲವನ್ನು ಹೇಳಲ್ಲ, 3 ಕಾಲಗಳನ್ನು ಹೇಳುತ್ತೆ. ಈಗ ಸೂರ್ಯ ಉದಯಿಸುತ್ತಾನೆ ಅಂದರೆ ಉದಯಿಸಿದ್ದಾನೆ, ಮುಂದೆ ಉದಯಿಸುತ್ತಾನೆ, ಈಗ ಉದಯಿಸಿದ್ದಾನೆ.
ಮೂರು ಅರ್ಥ ಅದಕ್ಕೆ. ಯಾವುದು ತ್ರೈಕಾಲಿಕ ಸತ್ಯವೋ ಆ ಸತ್ಯವನ್ನು ಹೇಳತಕ್ಕಂತಹ ಕ್ರಿಯಾಪದ ತ್ರೈಕಾಲಿಕ ಸತ್ತಾವನ್ನು ಹೇಳುತ್ತೆ. ಇದು ಕ್ರಮ. ಇದು ಕ್ರಮ. ಇಲ್ಲಿ ಏನಿದೆ, ಕಾಲ ಅಂತ ಹೇಳಿದ್ರೆ ಕ್ರಿಯೆ ಆಗಿಬಿಡತ್ತೆ. ಕ್ರಿಯೆ ಅಂತನ್ನೋದು ಚೇತನಾಯತ್ತ. ಆ ಚೇತನರು ಬಹಳ ಜನ. ಯಾವ ಚೇತನರನ್ನು ಕಾಲ ಅಂತ ಪರಿಗಣಿಸ್ತೀರಾ? ಪ್ರತಿಯೊಬ್ಬ ಚೇತನನ ಕ್ರಿಯೆಯೂ ಕೂಡ ಕಾಲವೇ. ಅದಕ್ಕೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಆಚಾರ್ಯರು ಕಾಲಹ ಭಗವಾನ್ ಅಂದರು ಅಷ್ಟೇ. ಅದರಿಂದ ಎಲ್ಲ ತಿಳ್ಕೊಂಬಿಡಿ ಅಂತ. ನಿಮಗೆ ಕಾಲ ಅಂದರೆ ಈ ಪ್ರಶ್ನೆ ಬರಬೇಕು ನಿಮಗೆ. ಕಾಲ ಅಂದರೆ ಕ್ರಿಯೆ ಅಲ್ವಾ? ಆ ಕ್ರಿಯೆ ಅಂತನ್ನೋದು ಚೇತನಾಶ್ರಿತ ಅಲ್ವಾ? ಚೇತನಾಶ್ರಿತವಾಗಿದ್ದರೆ ಆ ಚೇತನರು ಬಹಳ ಮಂದಿ ಆಯಿತು. ಅವರೆಲ್ಲರ ಕ್ರಿಯೆಯನ್ನು ತತ್ವ ಅಂತ ಇಟ್ಕೊಳ್ಳೋದಾ? ಅದಕ್ಕೆ ಆಚಾರ್ಯ ಹೇಳಿದ್ರು, ಇಲ್ಲಪ್ಪ, ಕಾಲೋ ಭಗವಾನ್ ಅಂತ ಅಂದುಬಿಟ್ರು. ಇಲ್ಲಿ ಗುಣವ್ಯತಿಕರಾಕಾರ, ಗುಣವ್ಯತಿಕರ, ಗುಣವನ್ನು ಅದಲು ಬದಲು ಮಾಡುವ ದೊಡ್ಡ ಶಕ್ತಿ ಕಾಲ ಅಂತಂದರೆ ದೇವರೇ ಆಗ್ತಾನೆ, ಬೇರೆ ಆಗಲ್ಲ ಅಂದ್ಬಿಟ್ರು. ಗುಣವ್ಯತಿಕರ ಕಾಲ ಸ್ವಭಾವ ಸೂತ್ರಮೇವ ಚ. ಅವನು ಸ್ವಭಾವ, ದೇವರು ಸ್ವಸಾಮರ್ಥ್ಯದಿಂದ ಇರ್ತಾನೆ, ಅವನನ್ನು ಸ್ವಭಾವ ಅಂತಂದರು. ಈ ಜಗತ್ತನ್ನೆಲ್ಲ ಒಂದು ಸೂತ್ರದಲ್ಲಿ ಪೋಣಿಸ್ತಾನೆ. ಜಗತ್ತಿನ ಪ್ರತಿಯೊಂದು ಕ್ರಿಯೆಗೂ ಕೂಡ ಒಂದು ಸಂಬಂಧ ಇರುತ್ತೆ. ಮೊನ್ನೆ ನಮ್ಮ ಪ್ರಭಾಕರ್ ರಾಯರು ಹೇಳ್ತಾ ಇದ್ದರು, ನೀವು ಸತ್ಯವೊಂದನ್ನು ತಿಳಿಬೇಕು ಅಂತಾದರೆ ಅಥವಾ ಒಂದಕ್ಕೊಂದು ಸಂಬಂಧವನ್ನು ಗ್ರಹಿಸಬೇಕು, ಹೊಸ ಹೊಳಹನ್ನು ಪಡಿಬೇಕು ಅಂತಂದರೆ ಔಟ್ ಆಫ್ ದಿ ಬಾಕ್ಸ್ ವಿಚಾರ ಮಾಡಬೇಕು ನೀವು ಅಂತ. ನಾವು ಜನರೆಲ್ಲ ಏನು ಅಂತ ಒಪ್ತಾ ಇರ್ತಾರಲ್ಲ, ಅದರಿಂದ ಆಚೆಗೂ ಒಂದು ಸಂಬಂಧ ಇರುತ್ತೆ ಅಂತ ನೋಡೋದು ಕಲಿಬೇಕು. ಅದು ಅಕಾಡೆಮಿಷಿಯನ್ಗಳಿಗೆ ಆಗಲ್ಲ. ಇವಾಗ ಯಾವ ಅಕಾಡೆಮಿಷಿಯನ್ನು ಕೂಡ ಬ್ರೂಸ್ಲಿಗೂ ಪುರಂದರದಾಸರಿಗೂ ಏನು ಸಂಬಂಧ ಅಂತ ನೋಡಲ್ಲ. ಬ್ರೂಸ್ಲಿಗೂ ಪುರಂದರದಾಸರಿಗೂ ಸಾಮ್ಯ ಇದೆಯೇ ವೈಷಮ್ಯ ಇದೆ ಅಂತ ನೋಡೋದಿಲ್ಲ. ನೋಡಿದ್ರೆ ಹೊಸ ಹೊಳಹು ಬಂದುಬಿಡುತ್ತೆ. ನೋಡಲ್ವಲ್ಲ, ಯಾರಿಗೂ ಔಟ್ ಆಫ್ ದಿ ಬಾಕ್ಸ್ ಯೋಚನೆಯೇ ಬರಲ್ಲ. ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸು ಅಂತ ನೋಡಿದಾಗ ನಿಮಗೆ ಹೊಸ ಹೊಳಹು ಮೂಡುತ್ತೆ, ಜಗತ್ತಿನ ವಿಚಿತ್ರ ಸಂಬಂಧದ ಅರಿವಾಗತ್ತೆ. ಅದಕ್ಕೆ ಮೊದಲನೆಯ ಕಾರಣ ಏನು ಅಂತಂದರೆ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡೋದು. ಇಲ್ಲ, ನಾವು ಈ ತರಹ ಯೋಚನೆ ಮಾಡಬೇಕು ಅಂತ ಅನಿಸತ್ತಲ್ಲ, ಆಗ ಅನಿಸೋದು ಬಿಡೋದು ದೇವ್ರಿಗೆ ಬಿಟ್ಟದ್ದು, ಅದು ಕಡೆಗೆ ಅದು ಉಂಟು. ಆದರೆ ಒಬ್ಬ ಹಂಗೆ ಪ್ರಯತ್ನ ಪಡಬೇಕು. ಆ ಸೂತ್ರ ದೇವರು ಅದನ್ನು ಮಾಡಿಕೊಟ್ಟಿದ್ದಾನಲ್ಲ, ಅದು ನಾವು ನೋಡಬೇಕಷ್ಟೇ ಅಂತ. ಇದು ಸೂತ್ರಂ. ಇನ್ನು ಇದೆಲ್ಲವೂ ಕೂಡ ಬೇರೆ ಬೇರೆ ದೇವತೆಗಳನ್ನು ಕುರಿತು ಹೇಳದ ಹಾಗೆ ಆಗತ್ತೆ. ಸ್ವಭಾವ ಅಂತಂದರೆ ಈ ಎಲ್ಲ ಸ್ವಭಾವವನ್ನು ನಿಯಮಿಸುವಂತಹ ಲಕ್ಷ್ಮೀದೇವಿ ಸ್ವಭಾವ. ಯಾಕೆಂದರೆ ಪ್ರಕೃತಿಯಾಗಿ ನಿಂತು, ಚಿತ್ಪ್ರಕೃತಿಯಾಗಿ ನಿಂತು, ಜಡ ಪ್ರಕೃತಿಯ ಒಳಗಡೆ ಇದ್ದು ಜನರ ಸ್ವಭಾವಕ್ಕೆ ಪುಟ ಕೊಡುವವಳು ಅವಳಾದ್ದರಿಂದಾಗಿ ಅವಳು ಸ್ವಭಾವ ಅಂದರು. ಆಮೇಲೆ ಸೂತ್ರಮೇವ ಚ, ಮುಖ್ಯ ಪ್ರಾಣ, ಅವನು ಕೂಡ ಕಾರಣ. ಅವನಿಗೆ ಸೂತ್ರ ಅಂತ ವೇದದಲ್ಲಿ ಹೇಳೋದು ನಿಮಗೆಲ್ಲರಿಗೂ ಗೊತ್ತಿದೆ. ಇಷ್ಟು ಜನ. ಪುರುಷ ಪ್ರಕೃತಿರ್ವ್ಯಕ್ತಂ ಅಹಂಕಾರೋ ನಭೋ ನಿಲಹ. ಇನ್ನು ಪುರುಷ ಜೀವ, ಆಮೇಲೆ ಪ್ರಕೃತಿ ಜಡ ಪ್ರಕೃತಿ, ಅದರಿಂದಲೇ ಅಭಿವ್ಯಕ್ತವಾಗತಕ್ಕಂತಹ ಈ ಎಲ್ಲ ಪದಾರ್ಥಗಳು ವ್ಯಕ್ತ, ವಿಚ್ ಈಸ್ ನೋನ್ ಈಸಿಲಿ, ಸುಲಭವಾಗಿ ತಿಳಿಯತಕ್ಕಂಥದ್ದು, ವಿಚ್ ವಿಲ್ ಬಿ ನೋನ್ ಈಸಿಲಿ. ವ್ಯಕ್ತ ಪ್ರಕೃತಿ ಅನ್ನೋದು ವ್ಯಕ್ತವೂ ಹೌದು ಅವ್ಯಕ್ತವೂ ಹೌದು. ವ್ಯಕ್ತ, ಈ ಗೋಡೆ ನಮಗೆ ಕಾಣ್ತಾ ಇದೆ, ವ್ಯಕ್ತ. ಗೋಡೆಯ ಪ್ರತಿಯೊಂದು ಕಣಕಣಗಳಲ್ಲಿಯೂ ಸೂರ್ಯನ ಬೆಳಕು ಅಥವಾ ನಾವು ಬಿಡುವ
ಟಾರ್ಚಿನ ಬೆಳಕು ಯಾವ ರೀತಿ ಹೋಗಿ ನಮ್ಮ ಕಣ್ಣನ್ನು ತಲುಪುತ್ತೆ ನಮಗೆ ಗೊತ್ತಿಲ್ಲ. ವ್ಯಕ್ತವೂ ಹೌದು, ಅವ್ಯಕ್ತವೂ ಹೌದು. ಅದರಿಂದಾಗ ಅದನ್ನು ವ್ಯಕ್ತ ಅಂತಲೂ ಕರೀತಾರೆ. ನಿಮಗೆ ಎದುರುಗಡೆಯ ಕುರ್ಚಿ ಕಂಡಿತೆ, ಗೋಡೆ ಕಂಡಿತೆ ಅಂದರೆ ಹೌದಪ್ಪ, ವ್ಯಕ್ತವಾದ ಭಾಗವೂ ಇದೆ, ಅವ್ಯಕ್ತವಾದ ಭಾಗವೂ ಇದೆ ಅಂತ ಹೇಳಬೇಕು. ಅದರಿಂದಾಗಿ ಸರ್ವಜ್ಞ ಅಂತ ಎದೆ ತಟ್ಟಿ ಹೇಳಿಕೊಳ್ಳಬಲ್ಲವ ಯಾರೂ ಇಲ್ಲ ಜಗತ್ತಲ್ಲಿ. ಸರ್ವಂ ನ ಜಾನಾತಿ ಸರ್ವಜ್ಞೋ ನಾಸ್ತಿ ಕಶ್ಚನ ಅಂತ ಅವನು ನಳನಿಗೆ ಕುರಿತು ಹೇಳುವಂತಹ ಮಾತು. ಈ ಹಿನ್ನೆಲೆಯಲ್ಲಿ ವ್ಯಕ್ತ. ಇನ್ನು ಅಹಂಕಾರ, ಈ ದೇಹವೇ ನಾನು ಅಂತನ್ನುವ ಪ್ರಜ್ಞೆ. ಇನ್ನು ನಭಃ, ಆಕಾಶ, ಅದಕ್ಕೆ ಒಂದು ಮಿತಿ ಇದೆ. ಯಾಕೆಂದರೆ ಸೌಂಡ್ ವೇವ್ಸು ಹೋಗಬೇಕಲ್ಲ, ಅದು ಅಬ್ಸಲ್ಯೂಟ್ ಸ್ಪೇಸ್ ಆಗಿಬಿಟ್ರೆ ಹೋಗೋದೇ ಇಲ್ಲ. ನೀವು ಹೋಗಿ ಅಲ್ಲಿ ಮಾತನಾಡಿ ನೋಡೋಣ, ಯಾಕೆಂದರೆ ಬೌಂಡ್ರಿ ಇಲ್ಲ. ಚಂದ್ರ ಗ್ರಹದಲ್ಲಿ ಹೋಗಿ ಇವತ್ತು ಮಾತನಾಡಲಿಕ್ಕಾಗಲ್ಲ ನಮಗೆ, ಯಾಕೆಂದರೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಇಲ್ಲ. ಎಲ್ಲಿ ಅನುಕೂಲಕರವಾದ ವಾತಾವರಣ ಇರುತ್ತೆ? ಶಬ್ದ ತರಂಗಗಳು ಹರಿಯುವಲ್ಲಿ ಎಲ್ಲಿ ಅನುಕೂಲತೆ ಇರುತ್ತೋ ಅಲ್ಲಿ ವಾತಾವರಣ ಇರುತ್ತೆ. ಅದರಿಂದ ಅದಕ್ಕೊಂದು ಕಾಂಪೌಂಡ್ ಬೇಕು. ಆ ಕಾಂಪೌಂಡಿನ ಒಳಗಡೆ ಹರಿಯುತ್ತೆ. ಆ ಕಾಂಪೌಂಡಿನ ಒಳಗಡೆ ಇರುವುದನ್ನು ನಭಃ ಅಂತ ಕರೆದರು. ನಭಃ ಅಂತ ಯಾಕೆ ಕರೆಯೋದು ಗೊತ್ತೇನು? ನಭಾತಿ, ಇದ್ರೂ ಗೊತ್ತಾಗಲ್ಲ, ಹೊಳೆಯಲ್ಲ. ಇದೆ ಅಂತ ಯಾರು ಪರಿಗಣಿಸೋದಿಲ್ಲ, ಇದೆ ಅಂತ ಯಾರು ಹೇಳೋದೇ ಇಲ್ಲ. ನೋಡಿ, ನಮ್ಮ ನಡುವೆ ಏನೂ ಇಲ್ಲ ಅಂದರೆ ಆಕಾಶ ಇದೆಯಲ್ಲ ಅಂತ ಯಾರು ಹೇಳಲ್ಲ. ಹೇಗೆ ನಭಾತಿ, ಅದು ಹೊಳೆಯಲ್ಲ. ಇನ್ನು ಅನಿಲಹ, ಒಂದು ನೆಲೆಯೇ ಇಲ್ಲದೆ ಇರುವುದು. ಎಲ್ಲಿದೆ ಗಾಳಿ? ಎಲ್ಲಿದೆ? ಗಾಳಿಯ ಮೂಲ ಯಾವುದು? ಗಂಗೋತ್ರಿ ಉಂಟು, ಗಾಳಿಯ ಮೂಲ ಹುಡುಕಿ ನೋಡೋಣ ಅಂದರೆ ಇಲ್ವೇ ಇಲ್ಲ. ಹುಡುಕೋದೇನು? ಅದಕ್ಕೆ ಅನಿಲ ಅಂದು. ನೈವಿದ್ಯತೆ ನಿಲಯನಂ ಯಸ್ಯ. ಇನ್ನು ಜ್ಯೋತಿ, ಬೆಳಗು. ಇನ್ನು ಆಪಹ, ಜಗತ್ತನ್ನು ಪಾಲನೆ ಮಾಡುವಂಥದ್ದು. ಕ್ಷಿತಿ, ಜಗತ್ತಿನವರೆಲ್ಲ ಇರತಕ್ಕಂಥದ್ದು. ಇಷ್ಟು ಬಿಟ್ಟು ಇನ್ನೇನಿದೆ? ಇದು ನವ 9 ಇರೋದು. 3 ಗುಣ. ಆ 3 ಗುಣಗಳ ಕಾರ್ಯ, ಎಲ್ಲ ಕಾರ್ಯಗಳು ಇದರೊಳಗಡೆ ಬರುತ್ತಾ? ಒಂದೋ ಬಯಕೆ, ಒಂದೋ ಅರಿವು, ಒಂದೋ ಅಜ್ಞಾನ. ಇದಕ್ಕೆ ಕಾರಣವಾದ 3 ಅಂದರೆ 3 ಮಾತ್ರ ಇಟ್ಕೊಳ್ಳಿ: ಸತ್ವಗುಣ, ರಜೋಗುಣ, ತಮೋಗುಣ. ಆಮೇಲೆ ಅಹಂಕಾರ. ಎಷ್ಟಾಯಿತು? 4 ಆಯಿತು. ಪಂಚಭೂತಗಳು 5 ಆಯಿತು. 5, 9 ಮುಗೀತು. ಇದರೊಳಗಡೆ ಇರತಕ್ಕಂತಹ ದೇವರು. ಇಷ್ಟೇ ಇರೋದು. ಇಷ್ಟು ಬಿಟ್ಟು ಇನ್ನೇನಿದೆ? ಅದರಿಂದ ಆಗ 9 ತತ್ವ ಅಂತ ಕೆಲವರು ಹೇಳ್ತಾರೆ. ಹೌದು, ಅದ್ಭುತ. 9 ಅಲ್ವ, ಇನ್ನೇನಿದೆ? ಆಚೆನು ಒಂದು ತೆಗಿಲಿಕ್ಕಾಗಲ್ಲ, ಒಂದು ಹಾಕಲಿಕ್ಕಾಗಲ್ಲ. 9 ಕರೆಕ್ಟು ಅಂತ ಅಂದುಕೊಂಡ್ರೆ ಇನ್ನೊಬ್ಬ ಋಷಿ ಹೀಗೂ ನೋಡಬಹುದು ಅಂತಾನೆ. ಹೀಗೂ ನೋಡಬಹುದು. ಹೇಗೆ? ಶ್ರೋತ್ರಂತ್ವಗ್ದರ್ಶನಂ ಘ್ರಾಣ ಜಿಹ್ವೇತಿ ಜ್ಞಾನಶಕ್ತಯ ವಾಕ್ಪಾಣ್ಯುಪಸ್ಥಪಾಯುವಂಘ್ರಿ ಕರ್ಮಾಣ್ಯಂಗೋ ಭಯಂ ಮನಃ ಶಬ್ದಸ್ಪರ್ಶೋ ರಸೋ ಗಂಧೋ ರೂಪಂ ಚೇತ್ಯರ್ಥಜಾತಯಃ ಗತ್ಯುಕ್ತ್ಯತ್ಸರ್ಗಶಿಲ್ಪಾನಿ ಕರ್ಮಾಯತನ ಸಿದ್ಧಯಃ ಸರ್ಗಾದೌ ಪ್ರಕೃತಿರ್ಹ್ಯಸ್ಯ ಕಾರ್ಯಕಾರಣರೂಪಿಣಿ ಸತ್ವಾದಿಭಿರ್ಗುಣೈರ್ಧತ್ತೆ ಪುರುಷೋ ವ್ಯಕ್ತಮೀಕ್ಷತೆ ವ್ಯಕ್ತಾದಯೋ ವಿಕುರ್ವಾಣ ಧಾತವೋ ಪುರುಷೇಕ್ಷಯ ಲಬ್ಧವೀರ್ಯಾಸೃಜತ್ಯಂಡಂ ಸಂಹತಾ ಪ್ರಕೃತಿರ್ಬಲಾತ್. ಇದನ್ನು ಇಷ್ಟೂ ವಿವರಿಸಬಹುದು, 28 ಮಾಡಬಹುದು. ಹೇಗೆ? ಇದನ್ನು ಹೀಗೆ ಬಿಡಿಸಿ. ಏಕಾದಶ ಅಂತ ಹೇಳಿದ್ರಲ್ಲ, 11 ಅಂತಲೂ ಇಡೀ ಜಗತ್ತನ್ನು ವಿಭಾಗ ಮಾಡಬಹುದು. ನೀವು ತತ್ವಸಂಖ್ಯಾನವನ್ನು ಕೇಳಿರ್ತೀರ, ತತ್ವಸಂಖ್ಯಾನವನ್ನು ನೋಡಿರ್ತೀರ. ಆ ತತ್ವಸಂಖ್ಯಾನದಲ್ಲಿ ತತ್ವಗಳನ್ನು ಹೇಗೆ ವಿಭಾಗ ಮಾಡಬೇಕು ಅಂದರೆ, ದೇವರ ಬಗ್ಗೆ ಭಕ್ತಿ ಬರುವಂತೆ ತತ್ವಗಳನ್ನು ವಿಭಾಗ ಮಾಡಿ ಜಗತ್ತಿಗೆ ಹೇಳಬೇಕು. ಅದು ಒಬ್ಬ ತತ್ವಶಾಸ್ತ್ರೀಯ ಕರ್ತವ್ಯ. ಯಾಕೆಂದರೆ ಜಗತ್ತಿರೋದು ದೇವರಿಗಾಗಿ.
ಅಂದರೆ ಜಗತ್ತನ್ನು ನಾವು ತಿಳ್ಕೊಳ್ಳಿಕ್ಕೆ ಹೊರಡಬೇಕಾಗಿರೋದು ದೇವರನ್ನು ತಿಳ್ಕೊಳ್ಳಿಕ್ಕಾಗಿ. ಹೀಗಾಗಿ ದೇವರಿಗೆ ಪ್ರಾಧಾನ್ಯವನ್ನು ಕೊಟ್ಟು ಸ್ವತಂತ್ರಂ ಅಸ್ವತಂತ್ರಂ ಅಂತ ವಿಭಾಗ ಮಾಡಬೇಕು. ಆದರೆ ಈ ಜಗತ್ತನ್ನು ಗುಣಗಳ ರೀತಿ ನೀವು ವಿಭಾಗ ಮಾಡಿದರೆ 11 ಆಗತ್ತೆ ಅಂದರು. ಶ್ರೋತ್ರಂ ಕಿವಿ, ತ್ವಕ್ ಚರ್ಮ, ದರ್ಶನಂ ನೋಟ, ಘ್ರಾಣ ಮೂಗು, ಜಿಹ್ವಾ ರಸಜ್ಞಾನ. ಇದು ಅರಿವುಗಳು. ಇಷ್ಟೇ ತಾನೇ ಅರಿವಿರೋದು. ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲವೇ ಇಲ್ಲ. ಈ ಇಷ್ಟಕ್ಕಾಗಿ ನಾವೆಲ್ಲ ಒದ್ದಾಡೋದು. ಒಳ್ಳೆಯ ಶಬ್ದ ಕೇಳಬೇಕು ಅಂತ, ಒಳ್ಳೆಯ ಸ್ಪರ್ಶಕ್ಕಾಗಿ ಹಾತೊರೆಯಬೇಕು ಅಂತ, ಒಳ್ಳೆಯ ರೂಪ ಇರುವ ಪದಾರ್ಥವನ್ನು ನೋಡಬೇಕು, ನೋಡಿದ ಕೂಡಲೇ ಆಹ್ಲಾದ ಆಗಬೇಕು ಅಂತ, ಒಳ್ಳೆಯ ಪರಿಮಳವನ್ನು ಮೂಸಬೇಕು ಅಂತ, ಒಳ್ಳೆಯದನ್ನು ತಿನ್ನಬೇಕು ಅಂತ. ಇಷ್ಟು ಬಿಟ್ಟರೆ ಭೋಗ ಅನ್ನೋದೇನಿರುತ್ತೆ? ಇನ್ನೇನಿರಲ್ಲ. ಇದಕ್ಕೆ ಅನುಕೂಲವಾಗಿ ಇವಿಷ್ಟು ಜ್ಞಾನಶಕ್ತಯ, ಇದಕ್ಕೆ ಅನುಕೂಲವಾಗಿ ಕರ್ಮಶಕ್ತಿ, ವಾಕ್ ಮಾತಿನ ಕ್ರಿಯೆ, ಪಾಣಿ ಹೊರಗಡೆಯ ಕೈಗಳು. ಏಕೆಂದರೆ ಪ್ರಾಣಿ ಪ್ರಪಂಚದಲ್ಲಿ ಕೈ ಇಲ್ಲವೇ ಇಲ್ಲ. ಕೈ ಇರೋ ಒಂದೇ ಒಂದು, ಕೈ ತರಹ ಇರೋ ಒಂದೇ ಒಂದು ಪ್ರಾಣಿ ಅಂದರೆ ಆನೆ. ಅದಕ್ಕೆ ಹಸ್ತಿ ಅಂತ ಕರೀತಾರೆ. ಅದು ಯತ್ ಹಿಂದಿ ಭಾಷಾಯಾಮ್ ಹಾತಿ ಇತಿ ಭಣ್ಯತೆ. ಹಾತಿ ಅದು ಹಸ್ತಿ. ಯಾಕೆಂದರೆ ಇನ್ಯಾವುದಕ್ಕೂ ಕೈಯೇ ಕಾಲು ಕಾಲೇ ಕೈ. ಆದರೆ ಇದು ಒಂದಕ್ಕೆ ಮಾತ್ರ ಕಾಲು ಬಿಟ್ಟು ಒಂದು ಕೈ ತರಹ ಇದೆ. ಕೈ ಪೂರ್ತಿ ಅಲ್ಲ, ಬೆರಳಿಲ್ಲ, ಅದಕ್ಕೆ ಕೈ ತರಹ ಇದೆ. ಅದಕ್ಕೆ ಏನಂತ ಕರೀತಾರೆ? ಹಸ್ತಿ. ಕರಿ ಅಂತ ಕರೆದ್ರು ಅದೇ ಅರ್ಥ. ಕರಿ, ಕರ ಯಾವುದಕ್ಕಿದೆಯೋ ಅದು ಕರಿ, ಅದೇ ಅರ್ಥ. ಅದರಿಂದಾಗಿ ಕರಿ, ಪ್ರಾಯ ಕನ್ನಡದ ಕರಿ ಅನ್ನುವ ಶಬ್ದ ಆನೆಯ ಬಣ್ಣದ ಅರ್ಥ ಅಂತ ಹೇಳಿ ಕರಿ ಅಂದರೆ ಕಪ್ಪು ಅನ್ನುವ ಅರ್ಥ ಬಂದಿರಬಹುದು. ಏಕೆಂದರೆ ಕಪ್ಪು ಮತ್ತು ಕರಿ ಪರ್ಯಾಯ ಪದ. ಕರ್ರಗಿದೆ ಅಂತನೂ ಕಪ್ಪಗಿದೆ ಅಂತನೂ ನಾವು ಬಳಸ್ತೇವೆ. ಕಪ್ಪು ಅನ್ನೋದು ಕೃಷ್ಣದ ತದ್ಭವ ಆದರೆ ಕರಿ ಅನ್ನೋದು ಕರಿ ಅನ್ನೋದರ ತದ್ಭವ ಇರಬಹುದು. ಅದು ಇದರ ಬಗ್ಗೆ ಇನ್ನಷ್ಟು ಚಿಂತನೆ ಮಾಡಬೇಕು. ಅದರಿಂದಾಗಿ ವಾಕ್ ಪಾಣಿ ಬೇರೆ ಪ್ರಾಣಿ ಪ್ರಪಂಚದಲ್ಲಿ ಇಲ್ಲದೇ ಇರೋದು, ನಮಗಿರುವಂಥದ್ದು ಇದು ಪಾಣಿ. ಇನ್ನು ಉಪಸ್ಥ, ಶರೀರದ ಒಳಗಡೆ ಇರುವ ಮಲವನ್ನೆಲ್ಲ ವಿಸರ್ಜನೆ ಮಾಡಲಿಕ್ಕೆ ಮತ್ತು ಆನಂದವನ್ನು ಅನುಭವಿಸಲಿಕ್ಕೆ ಅದೊಂದು ಉಪಸ್ಥ. ಇನ್ನು ಪಾಯು, ಘನ ಪದಾರ್ಥವನ್ನು ಹೊರಗಡೆ ಹಾಕಲಿಕ್ಕೆ, ಆಮೇಲೆ ನಡೆದಾಡಲಿಕ್ಕೆ ಅಂಗ್ರಿ. ಇವಿಷ್ಟು ಕರ್ಮ. ಈ ಕರ್ಮವನ್ನು ಇದರಲ್ಲಿ ಎರಡರಲ್ಲಿಯೂ ಭಾಗಿಯಾಗುವಂತಹ ಮನಸ್ಸು 11ನೇದು. ಅದು ಎರಡೂ ಹೌದು. ಮನಸ್ಸು ಜ್ಞಾನೇಂದ್ರಿಯ ಅಲ್ವೇ? ಹೌದು, ಜ್ಞಾನೇಂದ್ರಿಯ. ಏಕೆಂದರೆ ಶಬ್ದ ಕೇಳಬೇಕಾದ್ರೆ ಮನಸ್ಸು ಕೊಟ್ಟು ಕೇಳಿದ್ರೆ ಅರ್ಥ ಆಗತ್ತೆ, ಇಲ್ಲ ಅಂದರೆ ಇಲ್ಲ. ಕೆಲಸ ಮಾಡಬೇಕಾದ್ರೆ ಮನಸ್ಸು ಕೊಟ್ಟು ಮಾಡಿದ್ರೆ ಚೆನ್ನಾಗಾಗತ್ತೆ, ಇಲ್ಲ ಅಂದರೆ ಇಲ್ಲ. ಈ ಕಾರಣದಿಂದ ಮನಸ್ಸು ಕರ್ಮೇಂದ್ರಿಯವೂ ಹೌದು, ಜ್ಞಾನೇಂದ್ರಿಯವೂ ಹೌದು. ಎರಡು ಸೇರಿ 11 ಆಗ್ತದೆ. 11 ತತ್ವ ಪ್ರಪಂಚದಲ್ಲಿರೋದು. ನವ ಏಕಾದಶ ಅಲ್ರಿ. ಪಂಚಭೂತಗಳೆಲ್ಲ ಎಲ್ಲಿಂದ ಬಂತು ಅಂದರೆ, ಅಯ್ಯ ಪಂಚಭೂತಗಳೆಲ್ಲ ಇದ್ರದ್ದೇ ಅಲ್ವಾ. ಕಿವಿ ಅಂತಂದಾಗ ಅದು ಆಕಾಶದ ಇಂದ್ರಿಯ, ಆಕಾಶದಿಂದ ಹುಟ್ಟಿದ್ದು. ಕಿವಿಯ ಒಳಗಡೆ ಆಕಾಶ ಉಂಟು. ಅದರಿಂದಾಗಿ ಇನ್ನು ಗಾಳಿಯಲ್ಲಿ, ಗಾಳಿ ಆಕಾಶದಲ್ಲಿ ಓಡಾಡುತ್ತೆ, ಆ ಆಕಾಶ ಇಲ್ಲೂ ಉಂಟು, ಓಡಾಡುತ್ತೆ ಗಾಳಿ. ಶಬ್ದ ಇದನ್ನು ಗ್ರಹಿಸುತ್ತೆ, ಶಬ್ದವನ್ನು ಕಿವಿ ಗ್ರಹಿಸುತ್ತೆ. ಇನ್ನು ನೀರು, ಆ ನೀರಿನ ಇಂದ್ರಿಯ ಎಲ್ಲಿರೋದು? ಇಲ್ಲಿರೋದು. ಅದು ರಸವನ್ನು ನಾಲಿಗೆಯ ಮೂಲಕ ಗ್ರಹಿಸುತ್ತೆ. ಪಂಚಭೂತಗಳು ಇಲ್ಲೇ ಉಂಟಲ್ಲ. ಹೀಗಾಗಿ ಜಗತ್ತೆಲ್ಲ ಇಷ್ಟೇ ಇರೋದು. ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಒಳಗಡೆ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಒಳಗಡೆ ಅದು ಹೇಗೋ ಇದೆ ಭೂತಗಳೆಲ್ಲ. ಇದನ್ನು ಗ್ರಹಿಸತಕ್ಕಂತಹ ಒಂದು ಎಕ್ಸ್ಟ್ರಾ ಮನಸ್ಸು ಉಂಟು. ಇಷ್ಟೇ ತಾನೇ ತತ್ವ ಅಂದರೆ. ಹೌದು, ನಾವು 9 ಅಂತ ಅಂದ್ಕೊಂಡಿದ್ವಿ, ಇದು 11 ಹೌದು ಅಂತಂತ. ಅದಕ್ಕೆ ಕೃಷ್ಣ ಹೇಳಿದ ವದತಾಂ ಕಿನ್ನು ದುರ್ಘಟಂ.
ಸರಿಯಾಗಿ ವಾದ ಮಾಡಿದ್ರೆ ಉಂಟಲ್ಲ, ಹೌದಲ್ವಾ ಅಂತ ಅನ್ಸತ್ತೆ. ಇದೇ ರೀತಿಯಾದ ಒಂದು ಮೆಸ್ಮರಿಸಮ್ ನಮಗೆ ಕಂಡು ಬರೋದು ನ್ಯಾಯಸುಧಾದಲ್ಲಿ. ಅಲ್ಲಿ ಪೂರ್ವ ಪಕ್ಷವನ್ನು ಯಾವ ರೀತಿ ತೆಗೆದುಕೊಡ್ತಾರೆ ಅಂದರೆ, ಈ ಜಯತೀರ್ಥರು ಮತ್ತು ವ್ಯಾಸತೀರ್ಥರು ಮಾಡಿದ ಒಂದು ಅದ್ಭುತವಾದ ಕೆಲಸ ಏನು ಅಂತಂದರೆ, ಈ ಪೂರ್ವ ಪಕ್ಷಿಗಳಿರ್ತಾರಲ್ಲ, ಅದು ಒಂದು ಮಾತ್ರ ಆಚಾರ್ಯರ ಸಿದ್ಧಾಂತವನ್ನು ಮೂಲದಲ್ಲಿ ಓದಿ ಗಟ್ಟಿ ಮಾಡಿಕೊಂಡು ಆಮೇಲೆ ವಿದ್ವದ್ವಿನೋದಕ್ಕಾಗಿ ಅವರಿಬ್ಬರನ್ನು ಓದಬೇಕು. ನಾನು ಅದನ್ನು ಪ್ರತಿಪಾದನೆ ಮಾಡ್ತೇನೆ. ಮೊದಲು ಮೂಲವೊಮ್ಮೆ ಓದ್ಕೊಂಡ್ಬಿಡ್ಬೇಕು. ಇದು ಹೀಗಿದೆ. ಯಾಕೆಂದರೆ ಎಲ್ಲಿ ಹೊರಟು ಹೋಗ್ತಾರೆ ಅಂತಂದರೆ, ನ್ಯಾಯಸುಧಾ ಆಗಲಿ ತತ್ವನಿರ್ಣಯ ಆಗಲಿ ಹೊರಟೋಗ್ತಾರೆ ಮೂಲ ಬಿಟ್ಟು. ಆಮೇಲೆ ಆಚಾರ್ಯ ಏನು ಹೇಳ್ತಾ ಇದ್ರು ಅನ್ನೋದೇ ನಮಗೆ ಅದು ಸ್ಫುರಣಕ್ಕೆ ಬರಲ್ಲ, ಮನಸ್ಸಿಗೆ ಬರಲ್ಲ, ವಾಪಸ್ ಬರಬೇಕಾಗತ್ತೆ. ಮತ್ತು ವ್ಯಾಖ್ಯಾನಗಳಲ್ಲಿ ಬಿದ್ದರಂತೂ ಮುಗಿದೇ ಹೋಯಿತು. ಎಲ್ಲಿ ಇದ್ವಿ ಅಂತ ಅನ್ನೋದೇ ಮರ್ತು ಹೋಗ್ಬಿಡತ್ತೆ. ಹೀಗಾಗಿ ಮೊದಲು ಮೂಲವನ್ನು ಓದಿಬಿಡ್ಬೇಕು. ಅನುವ್ಯಾಖ್ಯಾನ ಮೂಲ ಬ್ರಹ್ಮಸೂತ್ರ ಭಾಷ್ಯ ಮೂಲ, ಅದನ್ನು ಓದಿ ಆಮೇಲೆ ವಿದ್ವದ್ವಿನೋದಕ್ಕಾಗಿ ಆರಾಮವಾಗಿ ಟೆನ್ಷನ್ ಮಾಡಿಕೊಳ್ಳದೆ ನ್ಯಾಯಾಮೃತವನ್ನು ನ್ಯಾಯಸುಧಾವನ್ನು ಕೇಳಬೇಕು. ನಮಗೆ ಎಷ್ಟು ಆಶ್ಚರ್ಯ ಆಗತ್ತೆ ಅಂದರೆ, ಎಷ್ಟೋ ಜನ ಆಯಾ ಮತದವರು ವ್ಯಾಸತೀರ್ಥರನ್ನು ನೋಡಿ, ಆಹಾ ನಮ್ಮ ಆಶಯವನ್ನು ಎಷ್ಟು ಚೆನ್ನಾಗಿ ಸಂಕ್ಷೇಪ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವೇ ಆ ಗ್ರಂಥ ಓದಿದ್ರೆ ನಮಗೆ ಪೂರ್ವ ಪಕ್ಷದ ರೀತಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ನಾವೇ ಇವಾಗ ವಾಲಂಟರಿಯಾಗಿ ನಾನು ಅದನ್ನು ಓದ್ತೇನೆ, ಇಡೀ ತರ್ಕಶಾಸ್ತ್ರವನ್ನು ಓದಿ ಒಂದು ಪೂರ್ವ ಪಕ್ಷವನ್ನು ನಾನು ಮಾಡ್ಕೊಳ್ತೇನೆ ಅಂದರೆ ಇಷ್ಟು ಚೆನ್ನಾಗಿ ಹೇಳಿ ಬರಲ್ಲ ಅಂತ. ವ್ಯಾಸತೀರ್ಥರಷ್ಟು ಚೆನ್ನಾಗಿ ಹೇಳಿ ಬರಲ್ಲ. ನಮ್ಮ ಮತದ ಎಲ್ಲ ಪ್ರಕ್ರಿಯೆಗಳನ್ನು ವ್ಯಾಸತೀರ್ಥರು ಸಂಗ್ರಹ ಮಾಡಿದಷ್ಟು ಚೆನ್ನಾಗಿ ನಮ್ಮ ಮತದವರೇ ಮಾಡಿಲ್ಲ. ಅದರಿಂದಾಗಿ ವ್ಯಾಸತೀರ್ಥರು ಕೇವಲ ಮಾಧ್ವರಿಗಲ್ಲ, ನಮಗೂ ಕೂಡ ಪೂಜ್ಯರು ಅಂತ ಅನಂತಕೃಷ್ಣ ಶಾಸ್ತ್ರಿಗಳು ಬರೆದಿದ್ದಾರೆ. ನಮ್ಮ ಮತದ ಕ್ರೋಢೀಕರಣ ಯಾವ್ಯಾವ ಲೆವೆಲಲ್ಲಿದೆ ಅಂತ. ಅದರಿಂದ ಅಲ್ಲಿ ಪೂರ್ವ ಪಕ್ಷ ನೀವು ಓದಬೇಕಾದ್ರೆ ಹೌದಲ್ಲ ಅಂತ ಅನ್ನಿಸಿಬಿಡುತ್ತೆ, ಅಷ್ಟು ಚೆನ್ನಾಗಿ ಪೂರ್ವ ಪಕ್ಷ. ಆಮೇಲೆ ವ್ಯಾಸತೀರ್ಥರು ಉತ್ತರಿಸಾಗ ಉತ್ತರ ಹೀಗಿದೆ ಅಂತ ಅನ್ಸುತ್ತೆ. ವದತಾಂ ಕಿನ್ನು ದುರ್ಘಟಂ, ಸರಿಯಾಗಿ ವಾದ ಮಾಡಿದ್ರೆ ಉಂಟಲ್ಲ ಹೌದು ಅಂತ ಅನ್ನಿಸ್ಬಿಡ್ಬೇಕು. ಯಾವುದೂ ತಪ್ಪು ಯಾವುದೂ ಸರಿ ಅಂತ ಪ್ರೂವ್ ಮಾಡುವಷ್ಟು ಶಕ್ತಿ ಇರುತ್ತೆ. ಒಂದು ಒಳ್ಳೆ ತಾರ್ಕಿಕನಿಗೆ ಯಾವುದೂ ಸರಿ ಯಾವುದೂ ತಪ್ಪು ಅಂತ ಪ್ರೂವ್ ಮಾಡುವಂತಹ ಶಕ್ತಿ ಇರುತ್ತೆ. ಇದನ್ನು ಕೇಳಿದಾಗ ನಿಮಗೆ ಹೌದು ನವೈಕಾದಶ ನವ ಕರೆಕ್ಟ್, ಇನ್ನೇನಿದೆ ಏಕಾದಶ ಅನ್ನು ಈ ರೀತಿಯೂ ವಿಭಾಗ ಮಾಡಬಹುದು. ನವೈಕಾದಶ ಆಮೇಲೆ ಅದನ್ನು ಹೇಳ್ತಾರೆ ಕರ್ಮಾಣ್ಯಂಗೋ ಭಯಂ ಮನಃ, ಇವಿಷ್ಟು ಸೇರಿದರೆ 11. ಅದನ್ನೇ ಹೇಳಿದ್ದು ನವ ಏಕಾದಶ ಅಂತ. ಇನ್ನು ಅಲ್ಲಿಂದ ಮುಂದೆ ಹೋದರೆ ಶಬ್ದ ಸ್ಪರ್ಶೋ ರಸೋ ಗಂಧೋ ಜಾತಯಃ, ಶಬ್ದ ಸ್ಪರ್ಶೋ ರಸೋ ಗಂಧೋ ರೂಪಂ ಚೇತ್ಯರ್ಥ ಜಾತಯಃ. ಹಾಗಾದರೆ ಜಗತ್ತಿನಲ್ಲಿ ಶಬ್ದ ಉಂಟು, ಸೌಂಡ್, ಸ್ಪರ್ಶ ಟಚ್, ರಸ ಟೇಸ್ಟ್, ಗಂಧ ಪರಿಮಳ, ಇನ್ನು ರೂಪ, ಅದೆಲ್ಲವೂ ಕೂಡ ಇದು ಅರ್ಥ ಅಂದರೆ ವಿಷಯ. ಪದ ಅರ್ಥ, ಪದದ ಅರ್ಥ ಅಂದರೆ ವಿಷಯ, ಪದಾರ್ಥ ಅಂದರೆ ಗೊತ್ತಾಯ್ತಲ್ಲ. ಮೊಬೈಲ್ ಅನ್ನುವ ಪದಕ್ಕೆ ಈ ವಸ್ತು ವಿಷಯ, ಅದರಿಂದಾಗಿ ಇದು ಪದ ಅರ್ಥ. ಪದಕ್ಕೊಂದು ವಿಷಯ ಅಂತ ಅರ್ಥ. ನಾವು ಪದಾರ್ಥ ಅಂತಂದರೆ ನಾವು ಹಂಗೆ ಬಳಸ್ತೇವೆ. ಇದು ಮಂಚ ಅನ್ನುವ ಪದಾರ್ಥ ಪದದ ಅರ್ಥ. ಇದು ಅರ್ಥಜಾತಯ.
ಗತಿ ಉಕ್ತಿ ಉತ್ಸರ್ಗಶಿಲ್ಪಾನಿ ಕರ್ಮಾಯತನ ಸಿದ್ಧಯ. ಇದರಿಂದ ಮಾಡತಕ್ಕಂತಹ ಕರ್ಮಗಳು ಯಾವುದು? ಗತಿ, ಪಾದದಿಂದ ನಡಿತೇವೆ. ಆಮೇಲೆ ಉಕ್ತಿ, ಮಾತಿನಿಂದ ಆಡುತ್ತೇವೆ, ಮಾತು ಆಡುತ್ತೇವೆ. ಕೆಲವೊಂದು ಕಡೆ ಮಾತನ್ನು ಹೇಳುತ್ತಾರೆ ಅಂತ, ಅವರೊಂದು ಮಾತು ಹೇಳ್ತಾರೆ ಅಂತ, ಮಾತಲ್ಲದೆ ಇನ್ಯಾವುದು ಹೇಳಲಿಕ್ಕಾಗುತ್ತೆ? ಹೇಳ್ತಾರೆ ಅಂದರೆ ಸಾಕಲ್ವೇ ಅಂತ. ಹೌದು, ಅದು ಹೌದು. ಆದರೆ ಅದು ಬಂದ್ಬಿಟ್ಟಿದೆ. ಸಂಸ್ಕೃತದಲ್ಲಿ ಇದಕ್ಕೆ ಸಮಾನವಾದ ಪದ ವಾಚಂ ವದತಿ ಅಂತ. ವಾಚಂ ಅಲ್ಲದೆ ಇನ್ಯಾವುದನ್ನು ಹೇಳಲಿಕ್ಕಾಗತ್ತೆ? ಕಿಂ ಕರ್ಮಾಪಿ ವದತಿ, ವಾಚಮೇವ ವದತಿ, ವಚೋ ಜಗಾದ ಅಂತ ಸಂಸ್ಕೃತದಲ್ಲೆಲ್ಲ ಬರೋದು. ಮಾತನ್ನು ಆಡಿದ, ಅಲ್ಲಿ ಕ್ರಿಯೆ ಆ ಕ್ರಿಯೆ ಆಯಿತು ಅಂತ ಅಷ್ಟೇ ತಿಳ್ಕೊಳ್ಬೇಕು. ಆವಾಗ ಧಾತುವಿಗೆ ಅರ್ಥ ಹೋಗುತ್ತೆ ಅದಕ್ಕೆ. ವಾಚಂ ವದತಿ ಎನ್ನುವಲ್ಲಿ ವದತಿ ಅನ್ನೋದಕ್ಕೆ ಅರ್ಥ ಅನ್ನೋದು ಹೋಗುತ್ತೆ. ಮಾತಾಡಿದ, ಮಾತನ್ನು ಮಾತನಾಡಿದ ಅಂತ ಹೇಳಬಾರ್ದು. ವಾಚಂ ವದತಿ ಅಂದ್ರೇನು? ಮಾತನಾಡಿದ ಅಂತ ಅಷ್ಟೇ ಅನುವಾದ ಮಾಡಬೇಕು. ನಾವು ಪರ್ಫೆಕ್ಟಾಗಿ ವರ್ಬಲ್ ಟ್ರಾನ್ಸ್ಲೇಷನ್ ಮಾಡಿದ್ರೆ, ಲೆಕ್ಸಿಕನ್ ಟ್ರಾನ್ಸ್ಲೇಷನ್ ವಾಚಂ ಮಾತನ್ನು, ವದತಿ ಮಾತನಾಡಿದ ಅಂತ ಹೇಳಬೇಕಾಗತ್ತೆ. ಹಾಗೆ ಹೇಳಲ್ಲ ಯಾರು ಕೂಡ. ಇಂಗ್ಲೀಷಿನಲ್ಲಿ ಆ ಪ್ರಾಬ್ಲಮ್ಮು ನನಗೆ ಕಣ್ಣಿಗೆ ಬಿದ್ದಿಲ್ಲ. ಇದ್ದರೆ ಹೇಳಿ. ಇಂಗ್ಲೀಷಿನಲ್ಲಿ ಹಿ ಸ್ಪೀಕ್ಸ್ ಟ್ರೂತ್ ಅಷ್ಟೇ. ಮಾತನ್ನು ಆಡಿದ, ಮಾತನ್ನು ಮಾತನಾಡಿದ ಅಂತ ಇಂಗ್ಲೀಷಿನಲ್ಲಿಲ್ಲ. ಕನ್ನಡದಲ್ಲೂ ಉಂಟು, ಯಾಕಂದರೆ ಸಂಸ್ಕೃತದಲ್ಲೂ ಉಂಟು. ಆವಾಗ ಒಂದು ಅರ್ಥ ಮ್ಯೂಟ್ ಆಗುತ್ತೆ. ವದತಿ ಅನ್ನೋದಕ್ಕೆ ಕ್ರಿಯೆ ಆಯಿತು ಅಂತ ಅಷ್ಟೇ ಅರ್ಥ ಇಟ್ಕೊಳ್ಬೇಕು. ಕ್ರಿಯೆ ಮಾತ್ರ ಇರಲಿ. ಇದು ಯಾಕೆ ಹೇಳಿದ್ವಿ ಅಂತಂದರೆ ಉಕ್ತಿ. ಆಮೇಲೆ ಪಾಯು ಅಂದ್ರಲ್ಲ, ಅದು ಉತ್ಸರ್ಗ. ಆಮೇಲೆ ಪಾಣಿ, ಅದರಿಂದ ಶಿಲ್ಪ, ಕೆತ್ತುವುದು, ಏನನ್ನಾದರೂ ಒಂದು ಸರಿಯಾಗಿ ರೂಪಿಸುವುದು. ಪ್ರಾಣಿಗಳು ಸಹಜವಾಗಿ ಬಾಳುತ್ತವೆ, ಮನುಷ್ಯನಿಗಿಂತ ಪ್ರಾಣಿಗಳೇ ಮಿಗಿಲು ಅಂತ. ಪ್ರಾಣಿಗಳಿಗೆ ಕೈ ಕೊಟ್ಟು ನೋಡಿ, ಆಮೇಲೆ ಗೊತ್ತಾಗುತ್ತೆ. ಕೈ ಬಂತು ಅಂದರೆ ತಮಗೆ ಬೇಕಾದ ಹಾಗೆ ರೂಪಿಸ್ಕೊಳ್ತಾನೆ. ಪ್ರಾಣಿಗಳು ಯಾಕೆ ಕುರ್ಚಿಯನ್ನು ಕೆತ್ತುವುದಿಲ್ಲ ಅಂದರೆ ಕೈ ಇಲ್ಲಪ್ಪ. ಪ್ರಾಣಿಗಳೇಕೆ ಮೇಜನ್ನು ಮಾಡುವುದಿಲ್ಲ ಅಂತ ಕೈ ಇಲ್ಲ ಅಷ್ಟೇ. ಅದು ಶಿಲ್ಪ. ತಮಗೆ ಬೇಕಾದದ್ದನ್ನು ಮಾಡಿಕೊಳ್ಳೋದೇನಿದೆ ಅದು ಶಿಲ್ಪ. ಈ ಹಿನ್ನೆಲೆಯಿಂದ ಈ ಕ್ರಿಯೆ ಆಗತ್ತೆ. ಕರ್ಮಾಯತನ ಸಿದ್ಧಯ, ಇವಿಷ್ಟು ಏನಿದೆ ಇದು ಅರ್ಥ ಮತ್ತು ಕ್ರಿಯೆ. ಈ ಉತ್ಸರ್ಗವನ್ನು ಇದೆಯಲ್ಲ, ಉತ್ಸರ್ಗ ಅದು ಎರಡು ಕ್ರಿಯೆಗಳಿಂದ ಒಂದೇ ಆಗುವಂಥದ್ದು. ಶಿಷ್ಣ ಮತ್ತು ಪಾಯು ಅವೆರಡರಿಂದ ಬೇರೆ ಬೇರೆ ಆಗಬಹುದು, ಅದು ಬೇರೆ ಬೇರೆ ಅಂಗ. ಆದರೆ ಉತ್ಸರ್ಗ ಒಂದೇ ಕ್ರಿಯೆ. ಆ ಉತ್ಸರ್ಗದಲ್ಲಿ ಭೇದ ಇದೆ. ಅದರಿಂದಾಗಿ ಅದನ್ನು ಒಂದು ಯೂನಿಟ್ ಅಂತ ತೆಗೆದುಕೊಂಡದ್ದು. ಹೀಗಾಗಿ 5 ಅಂಗ 4 ಕ್ರಿಯೆ ಅಂತ ತೆಗೆದುಕೊಳ್ಬೇಕು ಅಂತಾರೆ ಆಚಾರ್ಯ. ಅಂಗ 5, 4 ಕ್ರಿಯೆ. ಉಪನಿಷತ್ತಿನಲ್ಲಿ ಕತಿಗ್ರಹಾ ಕತ್ಯತಿಗ್ರಹ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೇಳ್ತಾರೆ. ಯಾವುದೋ ಗ್ರಹ ಯಾವುದು, ಅತಿಗ್ರಹ ಯಾವುದು ಅಂತ. ಅಲ್ಲಿ ಗ್ರಹ ಅಂದರೆ ಇಂದ್ರಿಯ. ಇಂದ್ರಿಯ ಯಾವುದು, ಇಂದ್ರಿಯಗಳ ನಂತರದ ಕೆಲಸ ಯಾವುದು ಅಂತ ಅದರ ಅರ್ಥ. ಗ್ರಹ ಅಂದರೆ ಸ್ವೀಕರಿಸೋದು. ಇದಕ್ಕೆ ಕೆಲವು ಸ್ವೀಕರಿಸುತ್ತವೆ, ಕೆಲವೊಂದು ಅಲ್ಲಿ ಸಪ್ತಗ್ರಹ ಅಂತ. ಎರಡನ್ನು ಯಾಕೆ ಬಿಡ್ತಾರೆ? ಅದು ವಿಸರ್ಗ, ಬಿಡೋದು, ಹಿಡ್ಕೊಳ್ಳೋದಲ್ಲ, ಬಿಡೋದು. ಅದರಿಂದಾಗಿ ಸಪ್ತಗ್ರಹ ಅಂತ. ಆದರೆ ಅದನ್ನು ನವಗ್ರಹ ಅಂತಲೂ ಹೇಳ್ತಾರೆ. ಈಗ ಗೊತ್ತಾಯ್ತಾ ನವಗ್ರಹ ಕಿಂಡಿ ಅಂದರೆ ಏನು ಅಂತ? ಗ್ರಹ ಅಂದರೆ ಇಂದ್ರಿಯ, ನವಗ್ರಹ ಅಂದರೆ 9 ಇಂದ್ರಿಯಗಳ ಒಳಗಡೆ ದೇವರೇ ನಿಯಾಮಕನಾಗಿದ್ದಾನೆ ಅಂತ ತಿಳ್ಕೊಳ್ಳಿ ಜನ ಅನ್ನೋದನ್ನು ಸಾಂಕೇತಿಕವಾಗಿ ಅವರು 9 ತೂತುಗಳ ಕಿಂಡಿಯನ್ನು ಇಟ್ಟು ಒಳಗಡೆ ತೋರಿಸಿದ್ದು. ನವಗ್ರಹ ಅಂತ. ಸೂರ್ಯ ಚಂದ್ರ ಅಲ್ಲ. ಒಂದು ವೇಳೆ ಕನಕದಾಸರು ಇಂದ ಅದು ತಿರುಗಿದ್ದಿದ್ರೆ ಅಲ್ಲಿ ಯಾಕೆ ಇಲ್ಲೊಂದು ತೂತಾಗಿ ಅಲ್ಲೊಂದು ತೂತಾಗುತ್ತಾ? ಒಂದೇ ತೂತು, ಅದು ಪರ್ಫೆಕ್ಟ್, ಎರಡು ಕಡೆ ಇಲ್ಲಿ ಅಲ್ಲಿ. ಅದರಿಂದ ಹಾಗೆ ಹೇಳಬಾರದು.
ಆಮೇಲೆ ಇನ್ನೊಂದು ಇದಕ್ಕಾಗಿ ಬಂದಾಗ, ಪ್ರಾಸಂಗಿಕವಾಗಿ ಬಂದಾಗ ಹೇಳ್ತಾ ಇದ್ದೇನೆ, ಕನಕದಾಸರು ಎಲ್ಲ ಕಡೆ ಆ ಊರಿನ ಯಾವ ಊರಿನಲ್ಲಿ ಅವರು ರಚನೆ ಮಾಡಿದ್ರು ಅಂತ ಗೊತ್ತಾಗತ್ತೆ. ಇವಾಗ ಇದು ಕಟಿಯಲ್ಲಿ ಕರವಿಟ್ಟನೋ ಪಂಢರಿರಾಯ ಅಂತನ್ನುವ ಪುರಂದರದಾಸರ ಹಾಡನ್ನು ಎಲ್ಲಿ ಮಾಡಿದ್ದು ಅಂತೀರ ನೀವು? ಪಂಡ್ರಾಪುರದಲ್ಲೇ ಮಾಡಿದ್ದು. ಇವರು ಕಾಗಿ ನೆಲೆಯಾದಿ ಕೇಶವರಾಯ, ಬಾಡದಾದಿ ಕೇಶವ ಅಂತೆಲ್ಲ ಹೇಳ್ತಾರೆ. ಅಂದರೆ ಆ ಊರಿಗೆ ಹೋಗಿದ್ದಾಗ ಮಾಡಿದ್ದು ಅಂತ. ಆ ಊರಿನ ವ್ಯಕ್ತಿ, ಬಾಡ ಅಂತ ಒಂದು ಊರು, ಬಾಡದಾದಿ ಕೇಶವ ಅಂದರೆ ಬಾಡದಲ್ಲಿದ್ದರು ಅವರು ಅಂತ. ಆದಿಕೇಶ, ಕಾಗಿನೆಲೆಯ ಆದಿಕೇಶವರಾಯ ಅಂದರೆ ಕಾಗಿನೆಲೆಯಲ್ಲಿ ಇದ್ದದ್ದು. ಆಮೇಲೆ ಬಾಗಿಲನ್ನು ತೆರೆದು ಎಂಥದ್ದು, ಗೋಡೆಯನು ಒಡೆದು ಸೇವೆಯನು ಕೊಡೋ ಹರಿಯೇ ಅನ್ಬೇಕು. ಬಾಗಿಲೇ ಇಲ್ಲ ಅಲ್ಲಿ. ಇವರ ಅಜ್ಞಾನ, ಕನಕದಾಸರು ಪಾಪ ಅಜ್ಞಾನಿಗಳನ್ನಾಗಿ ಮಾಡಿಬಿಡೋದು. ಯಾರು ನಾಳೆ ಒಬ್ಬರು ಕೇಳಿದ್ರೆ, ಹೌದು ಮಾರ್ಯಾರೆ, ಅಲ್ಲಿ ಗುಡಿಯ ಹಿಂದ್ಗಡೆ ತಾನೇ ನಿಮ್ಮನ್ನು ಕಟ್ಟಿದ್ದು, ಅಲ್ಲಿ ಬಾಗಿಲೇ ಇಲ್ಲ, ಬಾಗಿಲನ್ನು ತೆರೆದು ಅಂತ ಯಾಕಪ್ಪ ಹೇಳಿದ್ರು? ಗೋಡೆನೇ ಬಾಗಿಲು ಅನ್ಕೊಂಡ್ಬಿಟ್ರ ಅಥವಾ ಗೋಡೆ ಬಾಗಿಲು ಎರಡು ಒಂದೇನಾ ಕನಕದಾಸರಿಗೆ ಅಂತ ಕೇಳಿದ್ರೆ ಏನು ಉತ್ತರ ಹೇಳು? ಅದರಿಂದ ಹಾಗಲ್ಲ ಅದು. ಅಲ್ಲಿ ಲೋಕಲೈಟು ಏನು ಗೈಡ್ಗಳಿರ್ತಾರಲ್ಲ, ಲೋಕಲ್ ಗೈಡ್ಗಳು, ಅವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರನ್ನ ಹೇಳಿ ಕಳಿಸ್ಲಿಕ್ಕೆ ತಿದ್ದಲಿಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಅವ್ರನ್ನ ಅಲ್ಲಿಗೆ ಬಿಟ್ಟುಬಿಡ್ಬೇಕು. ಮತ್ತೆ ಏನು ಮಾಡೋದು? ಅವರು ತಪ್ಪುಗಳನ್ನೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇತ್ತು ಆಚಾರ್ಯರು ಮಾಡಬೇಕಾದ್ರೇ ಆ ತರಹ 9 ಕಿಂಡಿಗಳನ್ನು ಮಾಡಿ ನೀವು ಇಂದ್ರಿಯ ನಿಯಾಮಕ ಅಂತ ದೇವರನ್ನು ನೋಡಬೇಕು ಅಂತ ಅವರು ಹೇಳಿದರು. ಅದರಿಂದ 9 ಇಂದ್ರಿಯಗಳು, ನವ ಏಕಾದಶ, ಅದೇ 11 ಇಂದ್ರಿಯವೂ ಆಗತ್ತೆ. ಉತ್ಸರ್ಗ ಅನ್ನೋದನ್ನು 1 ಅಂತ ತೆಗೆದುಕೊಂಡು, ಪಾಯು ಮತ್ತು ಉಪಸ್ಥ 1 ಯೂನಿಟ್ ಅಂತ ತೆಗೆದುಕೊಳ್ತಾರೆ, ಮನಸ್ಸನ್ನು ಬಿಡ್ತಾರೆ, ಅವಾಗ 9 ಆಗತ್ತೆ. ನವ ಅಂದರು. ಆಮೇಲೆ ಅದೇ ಏಕಾದಶ ಆಗತ್ತೆ. ನವೈಕಾದಶ ಅಂತ ನಿರೂಪಣೆ ಆಯಿತು. ಇನ್ನು ಅಲ್ಲಿಂದ ಮುಂದೆ ಹೋದರೆ ಸರ್ಗಾದೌ ಪ್ರಕೃತಿರೇಯಸ್ಯ ಕಾರ್ಯಕಾರಣರೂಪಿಣಿ ಸತ್ವಾದಿಭಿರ್ಗುಣೈರ್ಧತ್ತೆ ಪುರುಷಃ ಅವ್ಯಕ್ತಮೀಕ್ಷತೆ. ಸರ್ಗಾದೌ ಸೃಷ್ಟಿಯ ಆರಂಭದಲ್ಲಿ ಕಾರ್ಯಕಾರಣ ರೂಪಿಣಿ ಪ್ರಕೃತಿ. ಪ್ರಕೃತಿ ಕಾರ್ಯವೂ ಹೌದು, ಕಾರಣವೂ ಹೌದು. ಮಣ್ಣು ಅನ್ನೋದು ಮಡಿಕೆಗೆ ಕಾರಣವೂ ಹೌದು, ಮಡಿಕೆ ಅನ್ನೋದು ಮಣ್ಣಾಗಿರೋದ್ರಿಂದ ಅದು ಕಾರ್ಯವೂ ಹೌದು. ಕಾರ್ಯಕಾರಣ ರೂಪವಾಗಿರುವಂತಹ ಪ್ರಕೃತಿ ಈ ಪ್ರಪಂಚಕ್ಕೆ ಕಾರಣ. ಸತ್ವಾದಿಭಿರ್ಗುಣೈರ್ಧತ್ತೆ. ಈ ಪ್ರಕೃತಿಯ 3 ಭಾಗಗಳು ಸತ್ವರಜಸ್ತಮೋ ಗುಣಗಳು. ಹೀಗಾಗಬೇಕಾದ್ರೆ ಪುರುಷಃ ಅವ್ಯಕ್ತಮೀಕ್ಷತೆ. ಪುರುಷ ಕಾರಣ, ಅವನು ಅವ್ಯಕ್ತಮೀಕ್ಷತೆ. ನಮಗೆ ಗೋಚರವಾಗದ, ಪೂರ್ತಿ ಗೋಚರವಾಗದ ಪ್ರಪಂಚವನ್ನು ಅಭಿಪ್ರಾಯಪೂರ್ವಕವಾಗಿ ನೋಡ್ತಾನೆ. ಆಗ ಅದು ಕನ್ವರ್ಟ್ ಆಗುತ್ತೆ. ಅಂದರೆ ದೇವರು ಪ್ರಕೃತಿಯನ್ನು ನೋಡ್ತಾನೆ, ಯಾರೂ ಇರಲ್ಲ, ಆದ್ದರಿಂದಾಗಿ ಪ್ರಕೃತಿ ಯಾರ ಕಣ್ಣಿಗೂ ಗೋಚರವೇ ಆಗಿರಲ್ಲ. ಅದರಿಂದಾಗಿ ಅದು ಅವ್ಯಕ್ತ. ಅವಾಗ ಆಮೇಲೆ ನಾವು ಹುಟ್ಟಿದೆವು, ಏನು ತಿಳ್ಕೊಂಡಿವಿ ಪ್ರಕೃತಿಯನ್ನು? ಏನು ತಿಳ್ಕೊಂಡಿಲ್ಲ, ಆಗಲೂ ಅದು ಅವ್ಯಕ್ತ. ಅದಕ್ಕೆ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದ ಆರಂಭದಲ್ಲಿ ಒಂದು ಮಾತು ಹೇಳ್ತಾರೆ, ಬಹಳ ಸೊಗಸಾದ ಮಾತು. ಅವರು ಹೇಳ್ತಾರೆ, ಪುರುಷ ಏನಿದ್ದಾನೆ ಇದನ್ನು ಸೃಷ್ಟಿ ಮಾಡ್ತಾನೆ ಅವ್ಯಕ್ತೋ ವ್ಯಕ್ತಮಾನಯನ್ ಅಂತ. ಅವ್ಯಕ್ತ, ಅವ್ಯಕ್ತದಿಂದ ಸೃಷ್ಟಿ ಮಾಡಿದ ಅಂತನೂ ಒಂದರ್ಥ. ಕಾಣದ ದೇವರು ಕಾಣುವ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂತನೂ ಇನ್ನೊಂದರ್ಥ. ಅವ್ಯಕ್ತ
ನಮಗೆ ಪೂರ್ತಿ ಗೊತ್ತಿಲ್ಲ, ಅದನ್ನು ವ್ಯಕ್ತತಾಂ ನಯನ್, ಅವ್ಯಕ್ತೋ ವ್ಯಕ್ತತಾಂ ನಯನ್, ಎರಡೂ ರೀತಿ ಪದಚ್ಛೇದ ಮಾಡಬಹುದು. ಅವ್ಯಕ್ತನಾದ ಕಾಣದ ದೇವರು ಕಾಣುವ ಪ್ರಪಂಚವನ್ನು ಸೃಷ್ಟಿ ಮಾಡಿದ, ಏನು ಸೊಗಸಾದ ಅರ್ಥ. ಅವ್ಯಕ್ತನಾದ ಪರಮಾತ್ಮ ಅವ್ಯಕ್ತವಾದ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಪೂರ್ತಿ ಯಾರಿಗೂ ಅರ್ಥವೇ ಆಗಿಲ್ವಲ್ಲ. ಯಾಕೆಂದರೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ, ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಯಾವುದೇ ಶಾಸ್ತ್ರಕ್ಕೆ ಹೋಗಲಿ, ಅದು ಯಾವುದೇ ಶಾಸ್ತ್ರ ಸಾಯೋವರೆಗೂ ಕಲ್ತರೂ ಇರುತ್ತೆ. ಅದು ಯಾವುದೇ ಧರ್ಮಶಾಸ್ತ್ರ ಆಗಿರಬಹುದು, ಸಾಹಿತ್ಯ ಆಗಿರಬಹುದು, ವೈದ್ಯ ಆಗಿರಬಹುದು, ಕಾನೂನು ಆಗಿರಬಹುದು, ತಂತ್ರಜ್ಞಾನ ಆಗಿರಬಹುದು, ನೀವು ನಿಮ್ಮ ದೈನಂದಿನ ಬದುಕಿಗಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಯಾವುದೇ ಶಾಸ್ತ್ರ, ಪ್ರೋಗ್ರಾಮಿಂಗ್ ಆಗಿರಬಹುದು, ಇಂಜಿನಿಯರಿಂಗ್ ಆಗಿರಬಹುದು, ಯಾವುದೇ ಎಷ್ಟು ಕಲ್ತರೂ ಅದು ಒಂದು ದೊಡ್ಡ ಸಾಗರ. ಪೂರ್ತಿ ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ಅವ್ಯಕ್ತ. ಅವ್ಯಕ್ತೋ ವ್ಯಕ್ತಮಸೃಜತ್ ಅಂತ ಹೇಳೋದು. ಅವ್ಯಕ್ತ ವ್ಯಕ್ತಮಸೃಜತ್, ಕಾಣದ ದೇವರು ವ್ಯಕ್ತಂ ಕಾಣುವ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಓಹೋ, ಇಷ್ಟೇನೋ ಜಗತ್ತು ಅಂದರೆ ಅವ್ಯಕ್ತ ಅವ್ಯಕ್ತಮಸೃಜತ್, ಕಾಣದ ದೇವರು ಕಾಣದ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂತ. ಒಬ್ಬ ಒಳ್ಳೆ ದರ್ಶನ ಇರುವವ ಕವಿತೆ ಮಾಡಿದ್ರೆ ಹಿಂಗಾಗತ್ತೆ, ಬೇರೆ ಬೇರೆ ಅರ್ಥಗಳು ಬರುತ್ತೆ. ಇರಲಿ, ಅದರಿಂದಾಗಿ ಎರಡೂ ಹೌದು. ಕಾರ್ಯಕಾರಣ ರೂಪಿಣಿ, ಅದಕ್ಕೆ ಈ ಜಗತ್ತು ಅತ್ಯಂತ ಕಾರ್ಯ ಮತ್ತು ಕಾರಣ ಎರಡೂ ಇದೆ. ಈ ತರಹದ ಪ್ರಪಂಚದ ಸೃಷ್ಟಿ ಆಗತ್ತೆ. ಕಾರ್ಯವೂ ಹೌದು, ಕಾರಣವೂ ಹೌದು ಈ ಪ್ರಕೃತಿ. ಸತ್ವಾದಿಭಿರ್ಗುಣೈರ್ಧತ್ತೆ, ಸತ್ವರಜಸ್ತಮ ಆದಿಗಳನ್ನು ಅವನು ಇಟ್ಕೊಳ್ತಾನೆ. ಪುರುಷ ಅವ್ಯಕ್ತಮೀಕ್ಷತೆ, ವ್ಯಕ್ತಾದಯೋ ವಿಕುರ್ವಾಣ ಧಾತವ ಪುರುಷೇಕ್ಷಯ ಲಬ್ಧವೀರ್ಯಾಸೃಜತ್ಯಂಡಂ ಸಂಹತ ಪ್ರಕೃತಿರ್ಬಲಾತ್. ಈಗ ಕಾಣುವ ಈ ಎಲ್ಲ ಪಂಚಭೂತಗಳು ಯಾವಾಗ ಆಗ ಬದಲಾವಣೆ ಆದವು, ಬದಲಾವಣೆ ಆಗಿ ಕಾಣುತ್ತೆ. ಬದಲಾವಣೆ ಏಕೆ ಆಯಿತು? ದೇವರ ಸಂಕಲ್ಪ. ಪುರುಷೇಕ್ಷಯ ಲಬ್ಧ ವೀರ್ಯ, ಅದಕ್ಕೊಂದು ವೀರ್ಯ ಬಂತು. ವೀರ್ಯ ಅಂದರೆ ಕೆಲಸ ಮಾಡುವ ಶಕ್ತಿ. ಅದೇನು ಮಾಡುತ್ತೆ? ಪ್ರಕೃತೇ ಬಲಾತು ಸಂಹತಾ, ಒಟ್ಟಿಗಾಗಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತವೆ. ಈ ಕಾರಣದಿಂದ ಈ ತತ್ವವನ್ನು ಚಿಂತನೆ ಮಾಡುವುದರಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಏನಿದೆ, ನೀವು ಹೀಗೂ ಚಿಂತನೆ ಮಾಡ್ಬೋದು, ಹಾಗೂ ಚಿಂತನೆ ಮಾಡಬಹುದು ಅನ್ನುವ ಅವಕಾಶ ಇದೆ. ಅಲ್ಲ, ಯಾಕೆ ಹೇಳಿದ್ದು ಇದನ್ನು? ತತ್ವಗಳನ್ನು ಹೇಗೂ ಹೇಳಬಹುದು, ಯಾಕೆ ಅನ್ನೋದಕ್ಕೆ ಇದು ಕಾರಣ. 5 ಅಂತಲೂ ಹೇಳಬಹುದು, 9 ಅಂತಲೂ ಹೇಳಬಹುದು. ಅದಕ್ಕೆ ಪ್ರಕೃತಿಯನ್ನು, ಅದಕ್ಕೆ ಆಚಾರ್ಯರು ಹೇಳಿದ್ರು, ಕಾರ್ಯಕಾರಣ ಭಾವಾತ್ ಅನ್ಯೋನ್ಯಾನುಪ್ರವೇಶೋ ಯುಕ್ತ ಇತಿ ವಕ್ತು ಸೃಷ್ಟ್ಯುಕ್ತಿ ಎಂದರು. ಸೃಷ್ಟಿಯನ್ನು ಹೇಳಿದ್ಯಾಕೆ? ಯಾಕೆ ತತ್ವಗಳನ್ನು ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ತರಹ ನೋಡಲಿಕ್ಕೆ ಕಾರಣ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಿದ್ರು. ಈ ತತ್ವವನ್ನು ನಾನು ಬಿಡಿಸಬೇಕು. ಆದರೆ ನಿಮ್ಮೆಲ್ಲರ ಕ್ಷಮೆ ಕೋರಿ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮನೆಯಲ್ಲಿ ಒಂದು ಸಣ್ಣ ಸಮಾರಂಭ ಇದೆ, ಅದರಿಂದ ಅನಿವಾರ್ಯವಾಗಿ ನಿಲ್ಲಿಸಬೇಕಿದೆ. ಈ ತನಕ ನಡೆದ ಚಿಂತನೆಯನ್ನು ಎಲ್ಲರೂ ಸೇರಿ ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.